ಸರ್ವಜನೋ ಸುಖಿನೋ ಭವಂತು. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಆಲ್ಸೋ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಯೋಗ ಗುರು KV ಮಹಾದೇವ್. ಈ ದಿನ ಯುಗ ಪ್ಲಸ್ ಆದಿ, ಯುಗಾದಿ, ಯುಗದ ಆದಿ. ಚಂದ್ರಮಾನ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುದ್ಧ ಪಾಡ್ಯಮಿ ಎಂದು ಆಚರಿಸುವ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಪ್ರಕೃತಿಯ ನವೀಕರಣ, ವಸಂತ ಕಾಲದ ಆಗಮನ ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಸಕಾರಾತ್ಮಕ ಆರಂಭಗಳನ್ನು ಸೂಚಿಸುವಂತಹ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಮಹಾಪಂಚಭೂತಗಳು, ಭೂಮಿ ತಾಯಿ, ಗಂಗಾ ಮಾತೆ, ಸೂರ್ಯದೇವ, ವಾಸುದೇವ, ಆಕಾಶದೇವ, ಮಹಾಪಂಚಭೂತಗಳು ತಮ್ಮೆಲ್ಲರಿಗೂ ಒಳ್ಳೆಯ ವಿದ್ಯೆ, ಬುದ್ಧಿ, ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಇಡೀ ಸಮಸ್ತ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಲಿ. ಈ ವರ್ಷ ಪಂಚಾಂಗ ಶ್ರವಣ ಬೆಳಗ್ಗೆಯಿಂದ ನಾನು ಒಂದು 5-6 ಕಡೆ ಪಂಚಾಂಗ ಶ್ರವಣ ಮಾಡಿದ್ದೀನಿ. ಈ ವರ್ಷ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ತಮಗೆ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳೋದಕ್ಕೆ ಲೇಟ್ ಆಯಿತು. ಒಂದು 5 ಮನೆಗಳಲ್ಲಿ ಪಂಚಾಂಗ ಶ್ರವಣಕ್ಕೆ ಕರೆದಿದ್ರು, ಹಾಗಾಗಿ ಲೇಟ್ ಆಯಿತು. ತಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ಸಮಸ್ತ ಜನರಿಗೂ, ಬಂಧುಗಳಿಗೂ, ಸ್ನೇಹಿತರಿಗೂ, ಸಕಲರಿಗೂ ದೇವರು ಒಳ್ಳೆಯ ವಿದ್ಯೆ, ವಿನಯ, ಆರೋಗ್ಯ, ಆಯಸ್ಸು, ಸಂಪತ್ತನ್ನು ಕೊಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮಹಾಪಂಚಭೂತಗಳಲ್ಲಿ ಸರ್ವಾನು ದೇವತೆಗಳಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದಯಮಾಡಿ ಹೊಸ ವರ್ಷಕ್ಕೆ ಹೊಸ ಮನುಷ್ಯರಾಗಿ ಹೇಗೆ ಈ ಇಡೀ ಪ್ರಕೃತಿ ಮಾತೆಯೇ ನವೀಕರಣ ಹಾಕೋದು, ಅದೇ ರೀತಿ ನಿಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯ, ಅಹಂಕಾರ, ದುರಾಸೆ, ದುಷ್ಟತನ, ಲಂಚಬಾಕತನ ಇವೆಲ್ಲವನ್ನು ಬಿಟ್ಟು ನೀವು ಸಂತೋಷವಾಗಿರಿ, ಬೇರೆಯವ್ರಿಗೂ ಸಂತೋಷವಾಗಿ ಇರೋದಕ್ಕೆ ಬಿಡಿ. ನಿಮ್ಮ ಕೈಲಿ ಆಗಿದಂತಹ ಸಹಾಯವನ್ನು ಮಾಡಿ. ನಿಮ್ಮ ಕೈಲಿ ಒಳ್ಳೆಯದನ್ನು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ, ಕೆಟ್ಟದ್ದನ್ನು ಮಾಡಬೇಡಿ. ಯಾಕೆಂದರೆ ಇಲ್ಲಿ ಯಾವುದೂ ನಿಮ್ಮದಲ್ಲ, ಈ ಶರೀರವೇ ನಮ್ಮದಲ್ಲ. ಹಾಗಿದ್ದ ಮೇಲೆ ಇಲ್ಲಿ ನಾವು ಕಾಣ್ತಿರುವಂತಹ ನೇಚರು, ಪ್ರಕೃತಿ, ಮನೆ, ಮಠ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಈ ದೇಹವೇ ನಮ್ಮದಲ್ಲ. ಆದಮೇಲೆ ಇದು ಯಾವುದೂ ನಮ್ಮದಲ್ಲ, ಎಲ್ಲವೂ ಈ ಪ್ರಕೃತಿ, ಈ ಮಹಾಪಂಚಭೂತಗಳು ನಮಗೆ ಕೊಟ್ಟಿರುವಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು, ಕೊಡುಗೆ ಅಂತ ಹೇಳ್ಬೋದು. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮನುಷ್ಯರು ಮಾನವನ ರೀತಿಯಲ್ಲೇ ಒಳ್ಳೆ ಆಲೋಚನೆಗಳು, ಒಳ್ಳೆ ಸದ್ವಿಚಾರಗಳನ್ನು ಹೇಳ್ತಾ, ಒಳ್ಳೆಯದನ್ನು ಮಾತಾಡ್ತಾ, ಒಳ್ಳೆ ಕೆಲಸಗಳನ್ನು ಮಾಡ್ತಾ, ಒಳ್ಳೆಯದನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ. ನಿಮ್ಮ ಕೈಲಿ ಕೆಟ್ಟದ್ದನ್ನಂತೂ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ನೀವು ತಿನ್ನುವಂತಹದ್ದು 2 ಟೈಮ್ ಊಟಕ್ಕೆ ಹಾಕೊಳ್ಳೋದು, ಒಂದು ಬಟ್ಟೆಗೆ ಇರುವಷ್ಟು ಸ್ವಲ್ಪ ದಿವಸಕ್ಕೆ ಈ ಅತಿ ಆಸೆ, ದುರಾಸೆ, ದುಷ್ಟತನ, ಮೋಸ, ದಗ, ವಂಚನೆ, ಕೆಟ್ಟದ್ದು ಎಲ್ಲವನ್ನ ಬಿಟ್ಟು ಯಾವುದೂ ನಿಮ್ಮದಲ್ಲ. ನೀವು ಹೋಗುವಾಗ ಯಾರೂ ಏನೂ ತಗೊಂಡೋಗೋದಿಲ್ಲ, ನೀವು ತಗೊಂಡೋಗೋದಷ್ಟೇ. ನೀವು ಈ ಸಂಚಿತ ಕರ್ಮದಲ್ಲಿ ಮಾಡಿದ್ದನ್ನು ಈ ಕರ್ಮದಲ್ಲಿ ಕಾರಣಾಂತರದಿಂದ ತೀರಿಸಿಕೊಂಡಿದ್ದೀರಿ. ನೀವು ಒಳ್ಳೆಯ ಪುಣ್ಯಗಳನ್ನು ಮಾಡಿದರೆ ಆ ಪುಣ್ಯಕ್ಕೆ ಫಲವಾಗಿ ನಿಮಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಉದ್ಯೋಗ, ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲ ಸಿಕ್ಕಿರ್ತಾರೆ. ಇದು ನಾನು ಸಂಪಾದನೆ ಮಾಡಿದ್ದು ಅಂತ ಅನ್ಕೊಳ್ಳೋದು ನಿಮ್ಮ ಭ್ರಮೆ. ಹಾಗಾಗಿ ಈ ಪ್ರಾರಬ್ಧ ಜನ್ಮದಲ್ಲಿ ಪ್ರಾರಬ್ಧ ಕರ್ಮಗಳನ್ನು ಮಾಡಬೇಡಿ. ಕರ್ಮ ಅಂದರೆ ಕೆಲಸ, ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳಿ. ಸನ್ಮಾರ್ಗದಲ್ಲಿ ನಡೆಯಿರಿ. ನಾನು ಹೇಳಿದಾಗೆ ಜನರಿಗೆ ಮೋಸ ಮಾಡಬೇಡಿ. ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲವೂ ಕೂಡ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾಡಿ. ಆವಾಗ ನಿಮಗೆ ಈ ಜನ್ಮದಲ್ಲೂ ಕೂಡ ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಹಾಗಾಗಿ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ, ಮುಕ್ತಿ ಸಿಗ್ತದೆ. ಯಾರು ಋಣಗಳನ್ನು ಇಟ್ಕೊಳ್ಳೋಕೋಬೇಡಿ, ಯಾರಿಗೂ ಮೋಸ ಮಾಡಬೇಡಿ, ದಗ ಮಾಡಬೇಡಿ, ವಂಚನೆ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಅನ್ಯಾಯ ಮಾಡಬೇಡಿ. ಎಲ್ಲರನ್ನೂ ಸಂತೋಷವಾಗಿರೋದಕ್ಕೆ ಟ್ರೈ ಮಾಡಿ. ಪಾಪದ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳ್ತಾ ನಾನು ಒಬ್ಬರು ಗುರುವಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಹಾಪಂಚಭೂತಗಳು, ಸರ್ವದೇವತೆಗಳು ಎಲ್ಲರಿಗೂ ಈ ಮೂಢನಂಬಿಕೆಗಳು, ಮಂಕು ಬುದ್ಧಿ, ಕೆಟ್ಟ ಬುದ್ಧಿ, ದುಷ್ಟ ಬುದ್ಧಿಗಳನ್ನು ಹೋಗಲಾಡಿಸಿ ಎಲ್ಲರಿಗೂ ಕೂಡ ಜ್ಞಾನವನ್ನು ಈ ಮಹಾಪಂಚಭೂತಗಳು ದಯಪಾಲಿಸಲಿ. ಹೊಸ ವರ್ಷ ಸುಭಿಕ್ಷವಾಗಿದೆ. ಎಲ್ಲರೂ ಸಂತೋಷವಾಗಿರಿ. ಓಂ ಸರ್ವದೇವತಭ್ಯೋ ನಮಃ. ಓಂ ಗುರುಭ್ಯೋ ನಮಃ.
ಓಂ ಗಂಗಾಂ ಪೃಥ್ವಿ ವಾಯುರಗ್ನಿ ಆಕಾಶದ್ವಯಂ ಆಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿಯ ನಮಃ ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ಮಹಾಪಂಚಭೂತಾದಿ ದೈವ ನಮಃ ಮಾತಾ ಪಿತಾ ಗುರು ಋಷಿ ದೈವ ನಮಃ ಓಂ ಸರ್ವತಭ್ಯ